ಬಿಡದಿ ಬಿಡದಿಯ ಬಿಡದಿ ಅಂತ ಮೈಸೂರು ಅರಮನೆಗೆ ಒಂದು ವಿವಾಹ, ಆ ವಿವಾಹಕ್ಕೆ ಬಿಡದಿ ಏರ್ಪಡಿಸಿದ್ರಂತೆ. ಬಿಡದಿ ಹತ್ರ ಅಲ್ಲಿಂದ ಬಂದಂಥ ರಾಜಸ್ಥಾನದಿಂದ ಬಂದಂಥ ಹೆಣ್ಣಿನ ಕಡೆಯವರು ಅಲ್ಲಿ ಬಿಟ್ಟಿದ್ರಂತೆ, ಬಿಡದಿ ಅಂತೆ. ನಾನು ಆ ಬಿಡದಿನ ಕ್ರಾಸ್ ಮಾಡುವಾಗೆಲ್ಲ ಬಿಡದಿ ಬಿಡದಿಯ ಬಿಡದಿ ಅಂತ ಯಾವಾಗಲೂ ಹೇಳ್ಕೊಂಡಿದ್ದೀನಿ. ಸಭೆ ನನ್ನನ್ನು ಬಿಡಲಿಲ್ಲ ಕಡೆಗೂ. ಎಲ್ರಿಗೂ ನಮಸ್ಕಾರ. ಯಾವಾಗಲೂ ವೇದಿಕೆ ಮೇಲಿದ್ದು ಏನು ಮಾತಾಡಬೇಕು ಅಂತ ಯೋಚನೆ ಮಾಡಿ ತಯಾರಾಗಿ ಬಂದು ಕೂತ್ಕೊಳ್ಳೋದು ಅಭ್ಯಾಸ. ಅದು ಯಾವ ಟೆನ್ಷನ್ ಇಲ್ಲದೆ ಬಂದ ಆನಂದವಾಗಿ ಕೂತಿದ್ದೆ. ಈ ವೇಲು ಅಂದರೆ ಸುಮ್ಮನೆ ಅಲ್ಲ, ಅದು ಹಾಡುಗಳ ದೊಡ್ಡ ಉಗ್ರಾಣ. ಯು ಆರ್ ಎ ಹಿಸ್ಟ್ರಿ ಇನ್ ದಿ ಮ್ಯೂಸಿಕ್ ಇಂಡಸ್ಟ್ರಿ. ಯು ಆರ್ ಎ ಹಿಸ್ಟ್ರಿ. ಆತ ಒತ್ತಾಯ ಹೇರಿ ತಮಿಳಲ್ಲಿ ಹೇಳ್ತಾರೆ ಅನ್ಬು ತೊಲ್ಲೈ ಅಂತ, ಪ್ರೀತಿಯ ತೊಂದರೆ. ಹಂಸಲೇಖ ಅವರು ಮಾತಾಡಬೇಕು ಅಂತ ನನಗೆ ಕಟ್ಟಪ್ಪಣೆ ಕೊಡಿಸಿದ್ದಾನೆ. ನನ್ನ ಎದುರಿಗಿನ ಮಗು ಅದು. ನಾನು ಕಂಡಾಗಿ ಅದು ಬೆಳೆದು ದೊಡ್ಡ ಆಲದ ಮರ ಆಗಿದೆ. ಎಷ್ಟೊಂದು ಕಲಾವಿದರಿಗೆ, ಸಂಗೀತಗಾರರಿಗೆ ಮತ್ತು ಕ್ರಿಯೇಟರ್ಸ್ಗೆ ಆತ ಆಶ್ರಯವಾಗಿದ್ದಾನೆ. ಥ್ಯಾಂಕ್ ಯು ಫಾರ್ ಯುವರ್ ಸರ್ವಿಸ್, ಗ್ರೇಟ್ ಸರ್ವಿಸ್. ಈಗ ಮುಖ್ಯ ಸಂಗತಿ, ಶ್ರೀ ವಿಜಯ ಭಾಸ್ಕರ್ ಅವರ ಕುರಿತಾದ ಈ ಕಾರ್ಯಕ್ರಮ ಬಹಳ ಯೋಗ್ಯವಾಗಿದೆ, ಮಾನ್ಯವಾಗಿದೆ, ಹೃದಯ ಸ್ಪರ್ಶಿಯಾಗಿದೆ. ನಾನು ನಮ್ಮ ಶ್ರೀಧರ್ ಮೂರ್ತಿಯವ್ರಿಗೆ ನಾನು ಈಗಾಗಲೇ ಹೇಳಿದ್ದೆ, ಅವರ ಹುಟ್ಟುಹಬ್ಬಕ್ಕೆ ಏನಾದರೂ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ. ನಮ್ಮ ಉದ್ಯಮ ಇನ್ಆ್ಯಕ್ಟಿವ್ ಆಗಿದೆ, ನಾವು ಸ್ವಲ್ಪ ಆ್ಯಕ್ಟಿವ್ ಆಗೋಣ, ಅವರ ಕುರಿತು ಒಂದು ಸ್ಮರಣೆ ಏನಾದರೂ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಿದ್ದೆ. ಅವರು ಅಕ್ಟೋಬರ್ನಲ್ಲಿ ಯಾವುದೋ ಒಂದು ಡೇಟ್ ಹೇಳಿದ್ದಾರೆ ನನಗೆ. ನಾನು ಅದಕ್ಕೆ ತಯಾರಾಗ್ತಾ ಇದ್ದೀನಿ. ಅಷ್ಟರೊಳಗೆ ನನಗೊಂದು ಇನ್ವಿಟೇಷನ್ ಬಂತು ನಮ್ಮ ಮಂಗಳ ಗೌರಿಯವರು. ಇವತ್ತು ಈ ಕಾರ್ಯಕ್ರಮ ಇದೆ ಅಂತ ಒಂದು ಇನ್ವಿಟೇಷನ್ ಇತ್ತು. ನ್ಯಾಚುರಲ್ ಆಗಿ ನಾನು ಪ್ರಿಪೇರ್ ಆದೆ. ಇವತ್ತು ಇಲ್ಲಿ ಸಭೆಯಲ್ಲಿ ಕೂತ್ಕೊಳ್ಳೋಣ. ಏನು ವೇದಿಕೆಗೂ ಸಭೆಗೂ ವ್ಯತ್ಯಾಸ ಅಂದರೆ, ಬೈಕೋಬೇಡಿ, ಇಲ್ಲಿ ಕುಡಿಯೋಕ್ಕೆ ನೀರಿದೆ, ಅಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಅಷ್ಟೇ. ಶ್ರೀ ವಿಜಯ ಭಾಸ್ಕರ್ ಒಂದು ಮಾತಿನಲ್ಲಿ ಅವರನ್ನು ನಾವು ನಾಡೀಕರಿಸಿದರೆ, ಭಾರತದಲ್ಲಿ 30 ರಾಜ್ಯಗಳಿದ್ದಾವೆ. ಎಲ್ಲ ರಾಜ್ಯಗಳಲ್ಲೂ ಅವುಗಳೇ ಆದ ಒಂದು ಸಂಗೀತ ಪ್ರಕಾರಗಳು ಅಲ್ಲಲ್ಲಿ ಜನಪ್ರಿಯವಾಗಿವೆ. ಸಿನಿಮಾ ಸಂಗೀತಕ್ಕೆ ಒಂದು ಪರ್ಯಾಯವಾಗಿ ಒಂದು ಪ್ರಕಾರ ಬೇಕು ಅಂತ ಯೋಚನೆ ಮಾಡಿದ್ದು ಎಲ್ಲರೂ ಯೋಚನೆ ಮಾಡಿದ್ದಾರೆ. ಆದರೆ ಕರ್ನಾಟಕ ಬಹಳ ವಿಶೇಷವಾಗಿ ಆ ದಿಕ್ಕಿನಲ್ಲಿ ಯೋಚನೆ ಮಾಡಿ ಸಿನಿಮಾ ಸಂಗೀತಕ್ಕೆ ಒಂದು ಪರ್ಯಾಯ ಕಲಾ ಪ್ರಕಾರ, ಸುಗಮ ಸಂಗೀತ ಪ್ರಕಾರವನ್ನು ಇಲ್ಲಿ ಅಭಿವೃದ್ಧಿಪಡಿಸಿತು. ಈ ಸುಗಮ ಸಂಗೀತ ಪ್ರಕಾರದ ಪ್ರಾರಂಭಿಕ ಹೆಜ್ಜೆಗಳು ವಿಜಯ ಭಾಸ್ಕರ್ ಅವರ ಸಂಯೋಜನೆಗಳಲ್ಲಿದೆ. ಇದೇ ಸತ್ಯ. ನೀವು ಸುಮ್ಮನೆ ಮೂಡಲ ಮನೆಯ ಮುತ್ತಿನ ನೀರ ಆ ಹಾಡು ಕೇಳಿ ನೋಡಿ. ಅದು ಸುಗಮ ಅಂತೀರ, ಸಿನಿಮಾ ಅಂತೀರ? ಅದನ್ನು ಕಡ್ಡಾಯವಾಗಿ ನಾವು ಸುಗಮ ಅಂತ ಹೇಳಬೇಕು. ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ, ಆ ಹಾಡು ಕೇಳಿ ನೋಡಿ. ಅದೊಂದು ಗಜಲ್ ಥರ ಇರುತ್ತೆ. ಅದು ಸಿನಿಮಾ ಹಾಡು ಥರ ಕೇಳಿಸೋದೇ ಇಲ್ಲ. ಇಂಥ ಸಾವಿರಾರು ಹಾಡುಗಳನ್ನು ನಾನು ಉದಾಹರಣೆ ಕೊಡ್ತೀನಿ. ಅವೆಲ್ಲವೂ ಸುಗಮ ಸಂಗೀತ ಪ್ರಕಾರದ ಪ್ರಾಥಮಿಕ ಹೆಜ್ಜೆಗಳಾಗಿದೆ ಅನ್ನೋದು ಇತಿಹಾಸ. ಇದನ್ನು ಶ್ರೀಧರ್ ಮೂರ್ತಿ ಒಪ್ಕೋತೀರ ಅಂತ ನಾನು ನಂಬ್ತೀನಿ. ಯಾಕೆಂದರೆ ಸಾಹಿತ್ಯ ಪ್ರಧಾನ, ಸಿನಿಮಾದಲ್ಲಿ ಸಾಹಿತ್ಯ ಪ್ರಧಾನವಾಗಬೇಕು, ಸಂಗೀತ ಸರಳವಾಗಬೇಕು. ಇದು ಬಹಳ ಮುಖ್ಯ. ಸಾಹಿತ್ಯ ಸುಲಭವಾಗಿರಬೇಕು, ಸಂಗೀತ ಸರಳವಾಗಿರಬೇಕು. ಈ ಎರಡು ಮುಖ್ಯಾಂಶಗಳು ವಿಜಯ ಭಾಸ್ಕರು ತಮ್ಮ ಸಂಗೀತ ಸಂಯೋಜನೆಯಲ್ಲಿ ಯಾವಾಗಲೂ ನಿರ್ವಹಿಸ್ತಾ ಇದ್ದರು. ಒಂದನ್ನು ಮಾತ್ರ ಅವರು ಡಿಲೀಟ್ ಮಾಡಿದರು. ಅದೇನು ಅಂದರೆ ದಿ ಕಮರ್ಷಿಯಲ್ ಟೆಂಪೋ, ದ ಕಮರ್ಷಿಯಲ್ ಟೆನ್ಷನ್
ದ ಟ್ರೆಂಡಿ ಆಸ್ಪೆಕ್ಟ್ಸ್ ಇವೆಲ್ಲವನ್ನು ಅವರು ತಮ್ಮ ಸಂಯೋಜನೆಯಿಂದ ಕಟ್ ಮಾಡಿ ಆಚೆಗೆ ಸಾಕಿದರು. ಅವರು ಯಾವತ್ತೂ ಕಮರ್ಷಿಯಲ್ ಟೆನ್ಷನ್ಗೆ, ಕಮರ್ಷಿಯಲ್ ಟೆಂಪೋಗೆ ತಲೆ ಬಾಗಲೇ ಇಲ್ಲ. ಅದು ಎಂಥ ಹಾಡಾದರೂ ಆಗಿರಲಿ, ಆ ಹಾಡಿಗೆ ಈ ಸರಳ ಮತ್ತು ಸುಲಭ ಈ ನೀತಿಯಲ್ಲಿ ಅವರು ಅಳವಡಿಸ್ತಾ ಇದ್ದರು. ಅವರನ್ನು ನಾವು ಹೇಗೆ ಕರಿಬೇಕು? ಅವರ ಎಲ್ಲ ಸಂಯೋಜನೆಗಳಲ್ಲಿ ಒಂದು ಸಾಂಸ್ಕೃತಿಕ ಸೌರಭ ಇದೆ, ಒಂದು ಸಾಂಸ್ಕೃತಿಕ ಸೌರಭ, ದ ಕಲ್ಚರಲ್ ಫ್ರಾಗ್ರೆನ್ಸ್. ಇಡೀ ಅವರ 600 ಚಿತ್ರಗಳ ಯಾವುದಾದ್ರು ಹಾಡು ತೆಗೆದು ನೋಡಿ, ಒಂದು ಕಲ್ಚರಲ್ ಫ್ರಾಗ್ರೆನ್ಸ್ ಇರುತ್ತಲ್ಲಿ. ಈ ವಿಷಯವನ್ನು ದೊಡ್ಡ ಪುಸ್ತಕ ಮಾಡಿ, ದಯವಿಟ್ಟು ದೊಡ್ಡ ಪುಸ್ತಕ ಮಾಡಿ ಅದಕ್ಕೆ ಅಧ್ಯಯನದ ಎಲ್ಲ ಲಕ್ಷಣಗಳಿದೆ. ನಾವು ಅದನ್ನು ಬೇಕಾದರೆ ಮುಂದೆ ನಾವು ಹೇಗೂ ಸಿನಿಮಾ, ಈಗ ನಮ್ಮ ಶಾಲೆಯಲ್ಲಿ ಸಿನಿಮಾ ಸಂಗೀತಕ್ಕೂ ಒಂದು ಶಾಸ್ತ್ರ ಇದೆ ಅಂತ ಈಗ ನಾವು ಸಮರ್ಥಿಸ್ಕೊಂಡಿದ್ದೇವೆ. ಸಿನಿಮಾ ಸಂಗೀತ ಶಾಸ್ತ್ರಕ್ಕೆ ಒಂದು ಸರ್ಟಿಫಿಕೇಟ್ ಕೋರ್ಸ್ ಕೂಡ ಮಾಡಿದ್ದೇವೆ. ಅದರಲ್ಲಿ ವಿಜಯ್ ಭಾಸ್ಕರ್ ಮತ್ತು GK ವೆಂಕಟೇಶ್ ಇವರಿಬ್ಬರನ್ನು ನಾವು ಅಲ್ಲಿ ಪಠ್ಯದ ವಿಚಾರವಾಗಿ ಅವ್ರನ್ನ ವ್ಯಕ್ತಿ ಚಿತ್ರಗಳಾಗಿ ಇಟ್ಕೊಂಡಿದ್ದೀವಿ. ಶ್ರೀಧರ್ ಮೂರ್ತಿಯವರೇ ಅದಕ್ಕೆ ಟೆಕ್ಸ್ಟ್ ತಯಾರು ಮಾಡ್ತಾ ಇದ್ದಾರೆ. ಅವರು ಹೇಳಿದ್ರು, ಸಿನಿಮಾ ಸಂಗೀತ ಶಾಸ್ತ್ರ ಯೋಗ್ಯವಲ್ಲ ಅಂತ ಯಾರಾದರೂ ಹೇಳಿದ್ರೆ ಹೇಳ್ಕೊಳ್ಳಿ ಬಿಡಿ. ಅವರೇನಂದ್ರು ಅಂದರೆ, ಸಿನಿಮಾ ಸಂಗೀತ ಅಂದರೆ ಸರ್ವಶಾಸ್ತ್ರಗಳ ಕ್ಷೇತ್ರ ಅಂತ. ಅದನ್ನು